ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಯೂಸ್ಫುಲ್ ಆಗುವಂತಹ ಬ್ಯೂಟಿ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಡುಗೆ ಮನೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಅಡುಗೆ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸಿಂದನೇ ಈ ಒಂದು ಫೇಸ್ ಸ್ಕಿನ್ ವೈಟನಿಂಗ್ ಮಾಸ್ಕ್ ಅಂತಲೇ ಹೇಳ್ಬೋದು, ಇಲ್ಲಾಂದ್ರೆ ಫೇಸ್ ವೈಟನಿಂಗ್ ಕ್ರೀಮ್ ಅಂತನಾದರೂ ಹೇಳ್ಬೋದು. ಸೊ ನೀವು ಯಾವುದಾದ್ರೂ ಹೆಸರಿಡ್ಕೋಬೋದು. ಸೊ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಬೇಕು ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಜಸ್ಟ್ 7 ದಿನ ಹಚ್ಚಿದ್ರೆ ಸಾಕು, ನಿಮ್ಮ ಸ್ಕಿನ್ ಏನಿದೆ ತುಂಬಾ ವೈಟ್ ಆಗುತ್ತೆ, ಹಾಗೆ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಪಿಗ್ಮೆಂಟೇಷನ್ ಹಾಗೆ ಕಲೆ ಹಾಗೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಚಾಲೆಂಜ್ ಮಾಡಿ ಹೇಳ್ತೀನಿ, 7 ದಿನದಲ್ಲೇ ನಿಮ್ಮ ಒಂದು ಸ್ಕಿನ್ ಪ್ರಾಬ್ಲಮ್ ರಿಲೇಟಿವ್ಸ್ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹೋಮ್ ರೆಮಿಡಿ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನೆಲ್ಲ ಬೇಕು ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದಕ್ಕೆ ಮೊದಲನೇದಾಗಿ ಏನೇನು ಬೇಕು ಅಂತ ಒಂದ್ಸಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ, ಇದು ಫೇಸ್ಗೆ ಯೂಸ್ ಮಾಡುವಂತಹ ಅರಿಶಿಣ ಪುಡಿ ಅಂತಲೇ ಹೇಳ್ಬೋದು. ಇದು ಫುಲ್ಲು ಯೆಲ್ಲೋ ಕಲರ್ ಇರುತ್ತೆ. ಸೊ ನೋಡ್ಬೋದು, ಯಾರಾದರೂ ನೋಡಿಲ್ಲ ಅಂದವರು ನೋಡ್ಕೋಬೋದು. ಇದು ಬರೀ ಫೇಸ್ಗೆ ಅಂತಲೇ ಯೂಸ್ ಮಾಡೋದು. ನಾರ್ಮಲ್ ಆಗಿ ಸಾಂಬಾರಿಗೆ ಅರಿಶಿನ ಪುಡಿ ಯೂಸ್ ಮಾಡ್ತಿರಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಆ ಒಂದು ಅರಿಶಿನ ಪುಡಿ ನೀವು ಯೂಸ್ ಮಾಡೋದಾದರೆ ಸ್ಕಿನ್ ಕಲರ್ ಡೌನ್ ಆಗುತ್ತೆ. ಸೊ ಇವಾಗಲೇ ಹೇಳಿರ್ತೀನಿ, ವೈಲ್ಡ್ ಟರ್ಮರಿಕ್ ಪೌಡರ್. ಸೊ ನೋಡ್ಕೊಂಬಿಡಿ, ಇದೇ ಒಂದು ಅರಿಶಿನ ಪುಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮಿಲ್ಕ್, ರಾ ಮಿಲ್ಕ್ ತೊಗೊಳ್ಳಿ. ಸೊ ಯಾವುದಾದ್ರೂ ತೊಗೋಬೋದು. ನಾನು ಮನೆಯಲ್ಲಿ ನಾರ್ಮಲಾಗಿ ಯೂಸ್ ಮಾಡುವಂತಹ ಹಾಲನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಹನಿ, ಡಾಬರ್ ಹನಿ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೆಂತ್ಯ ಕಾಳು. ಇದು ಓವರ್ ನೈಟ್ ನೆನೆ ಇಟ್ಟಿರುವಂತಹ ಮೆಂತ್ಯ ಕಾಳು, ಅಡುಗೆಗೆಲ್ಲ ಯೂಸ್ ಮಾಡ್ತಾರಲ್ಲ ಮೆಂತ್ಯ, ಅದೇ. ಸೊ ಇದನ್ನು ನೈಟ್ ನೀರಲ್ಲಿ ನೆನೆ ಹಾಕಿಟ್ಟಿದೆ. ಒಂದೇ 1 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಸೊ ನೋಡ್ಬೋದು, ಈ ರೀತಿ ಇದೆ. ಇದು ನೀರೇನು ಬಸಿಲಿಕ್ಕೆ ಹೋಗಬೇಡಿ, ಹೀಗೆ ಇರಲಿ. ಇದನ್ನು ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನೆನೆ ಹಾಕಿರುವಂತಹ ಈ ಒಂದು ಮೆಂತ್ಯ ಕಾಳು ಏನಿರುತ್ತೋ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಫುಲ್ಲು ನೈಸಾಗೆ ಪೇಸ್ಟ್ ರೀತಿ ಮಾಡ್ಕೋಬೇಕು. ಸೊ ಮಿಕ್ಸಿ ಮಾಡ್ಕೊಂಬಿಡೋಣ ಫಸ್ಟು. ಸೊ ನೋಡಿ, ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸಣ್ಣದಾಗಿ ಪೇಸ್ಟ್ ರೀತಿ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಈಗ ರುಬ್ಕೊಬಂದಾಗಿದೆ. ಇದು ಏನಾಗಿದೆ ಅಂದರೆ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ನಲ್ವಾ. ಸೊ ಹಾಗಾಗಿ ಈ ಥರ ತರ್ತರಿ ಆಗಿದೆ. ಈಗ ಇದನ್ನ ಏನು ಮಾಡ್ತೀನಿ ಅಂದರೆ, ಫುಲ್ಲು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ. ಸೊ ಈ ಒಂದು ಪೇಸ್ಟು ಸ್ವಲ್ಪ ತರ್ತರಿ ಆಗಿರೋದಕ್ಕೆ ನಾನು ಈ ರೀತಿ ಒಂದು ಜಾಲರಿ ತೊಗೊಂಡಿದ್ದೀನಿ. ಜಾಲರಿಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಕೆಳಗಡೆ ಲಿಕ್ವಿಡ್ ಏನಿರುತ್ತೋ ಅದನ್ನೆಲ್ಲ ಬರುತ್ತೆ. ಸೊ ನೀವು ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಮಿಕ್ಸಿಲೇ ಸಣ್ಣದಾಗಿ ರುಬ್ಕೋಬೋದು. ನಾನು ಮಿಕ್ಸಿಲಿ ಸಣ್ಣದಾಗಿ ರುಬ್ಕೊಂಡಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟು ಬಂದರೆ ಸಾಕಾಗುತ್ತೆ. ನಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿದ್ದರೆ ಸಾಕು. ಸೊ ಮೆಂತ್ಯ ಕಾಳನ್ನ ನೆನೆ ಹಾಕಿ ಈ ರೀತಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ತುಂಬಾನೇ ಬೆನಿಫಿಟ್ ಇದೆ. ಹಾಗೆ ನೀವು ಏರ್ಗೂ ಕೂಡ ಅಪ್ಲೈ ಮಾಡ್ಬೋದು. ಫೇಸ್ಗೆ ಈ ರೀತಿ ಒಂದು ಪೇಸ್ಟ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನ್ ಹಾಗೆ ಕಲೆ ಥರ ಏನಿರುತ್ತೋ ಅದನ್ನೆಲ್ಲ ತೆಗಿಲಿಕ್ಕೆ ಈ ಒಂದು ಮೆಂತ್ಯ ಕಾಳು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಕೂಲಿಂಗ್ ಟೆಂಪ್ರೇಚರ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ವೈಲ್ಡ್ ಟರ್ಮರಿಕ್ ಪೌಡರ್ನ ಹಾಕ್ತಾ ಇದ್ದೀನಿ. ಸೊ ನಾರ್ಮಲ್ ಅರಿಶಿನ ಪುಡಿ ಹಾಕೋದಕ್ಕೆ ಹೋಗಬೇಡಿ. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಆ ಒಂದು ಅರಿಶಿನ ಪುಡಿ ನೀವೇನಾದರೂ ಯೂಸ್ ಮಾಡೋದು ಅಂದರೆ ಮುಖ ಸ್ವಲ್ಪ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಡಾಬರ್ ಹನಿ ಹಾಕ್ಕೊತಾ ಇದ್ದೀನಿ. ಹನಿ ಕೂಡ ಅಷ್ಟೇ ನಮ್ಮ ಫೇಸ್ ಬ್ರೈಟ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಿಲ್ಕು, ಅಂದರೆ ಹಸಿ ಹಾಲನ್ನೇ ಹಾಕೋಬೇಕು. ಇದಕ್ಕೆ ಕಾಯಿಸಿರೋ ಹಾಲು ಹಾಕೊಳ್ಳೋಕೆ ಹೋಗಬೇಡಿ. ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ನಾನು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾಕೋದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಇದನ್ನು ನೀವು ಫ್ರಿಜ್ಜಲ್ಲಿ ಬೇಕಾದರೆ 1 ವಾರದವರೆಗೂ ಯೂಸ್ ಮಾಡ್ಬೋದು. ಸೊ ನೀವು ಫ್ರೆಶ್ ಆಗಿ ಮಾಡ್ಕೊಳ್ತೀರಾ ಅಂದರೆ ಫ್ರೆಶ್ ಆಗಿ ಕೂಡ ಮಾಡ್ಕೋಬೋದು. ಸೊ ನೋಡಿ, ಈ ಒಂದು ಪೇಸ್ಟ್ ಇವಾಗ ರೆಡಿ ಆಗಿದೆ. ಇವಾಗ ಯಾವ ರೀತಿ ಇದನ್ನು ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು, ಯಾವುದೇ ರೀತಿ ಮೇಕಪ್ ಇಡಬಾರ್ದು. ಸೊ ನಾನು ಅದಕ್ಕೆ ಇಯರಿಂಗ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಸೊ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ಅಪ್ಲೈ ಮಾಡಿ. ಸೊ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ವೀಕ್ಲಿ ವಾರದಲ್ಲಿ ಅಟ್ಲೀಸ್ಟ್ 3 ದಿನನಾದರೂ ಅಪ್ಲೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲ ನೀವು ಡೈಲಿ ಅಪ್ಲೈ ಮಾಡಬೇಕು, 1 ವಾರದಲ್ಲೇ ರಿಸಲ್ಟ್ ಸಿಗಬೇಕು ಅಂದರೆ ನೀವು ಡೈಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ನೋಡ್ಬೋದು, ನನ್ನ ಫೇಸಲ್ಲಿ ಯಾವುದೇ ರೀತಿ ಏನೂ ಕೂಡ ಮೇಕಪ್ ಇಲ್ಲ. ಸೊ ನೋಡ್ಬೋದು,
ಈಗ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಅನ್ನೋದು ಬರುತ್ತೆ. ಸೊ ನೋಡಿ, ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಲೇಯರ್ ನೀವು ಹಚ್ಕೋಬೋದು. ಸೊ ನೋಡಿ ಇಷ್ಟು. ಸೊ ಇವಾಗ ಹಚ್ಕೊಂಡಾಗಿದೆ. ಇದು ಫುಲ್ಲು ಡ್ರೈ ಆಗಬೇಕು. ಒಂದು ಅಟ್ಲೀಸ್ಟ್ ಹಾಫ್ ಆನ್ ಅವರಿಂದ 1 ಅವರ್ ಹಾಗೆ ಬಿಡಬೇಕು. ಫುಲ್ಲು ಡ್ರೈ ಆದಮೇಲೆ ನಾನು ತೋರಿಸ್ತೀನಿ. ನಿಜವಾಗ್ಲೂ ಸಖತ್ ವೈರಲ್ ಆಗಿ ಕೆಲಸ ಮಾಡುತ್ತೆ. ಸೊ ಯಾರೋ ಹಿಂದಿಯವರು ಈ ಒಂದು ರೆಮಿಡಿನ ಮಾಡಿ ತೋರಿಸಿದ್ರು. ಸೊ ನಾನು ಕೂಡ ಟ್ರೈ ಮಾಡಿದೆ. ನನಗೆ 100% ರಿಸಲ್ಟ್ ಸಿಕ್ಕಿದ್ದಕ್ಕೆ ನಾನು ಈ ಒಂದು ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಇದನ್ನು ಬೇಕು ಅಂದರೆ ಕೈಗೆ ಕಾಲಿಗೆ ಅಪ್ಲೈ ಮಾಡ್ಬೋದು. ಇವನ್ ನೆಕ್ ಪಾರ್ಟು ಕಿವಿ ಪಾರ್ಟು ಕೂಡ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಸೊ ನಾನು ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆವಾಗ ಯಾವ ರೀತಿ ವಾಶ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ 1 ಅವರ್ ಆಗಿದೆ. 1 ಅವರ್ ಆದಮೇಲೆ ನೋಡ್ಬೋದು ಫುಲ್ಲು ಡ್ರೈ ಆಗಿದೆ. ಆ ಒಂದು ಪೇಸ್ಟ್ ಏನಿರುತ್ತೋ ಅದು ಫುಲ್ಲು ಫೇಸ್ಗೆ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ಡ್ರೈ ಆಗಿದೆ ಅಂತ. ಸೊ ಮಾಡೋಕ್ಕೂ ಆಗೋದಿಲ್ಲ, ಅನ್ನೋಕ್ಕೂ ಆಗೋದಿಲ್ಲ. ಆ ರೀತಿ ಡ್ರೈ ಆಗಬೇಕು. 1 ಅವರ್ ಬಿಟ್ಟರೆ ಫುಲ್ಲು ಡ್ರೈ ಆಗುತ್ತೆ. ಫ್ಯಾನಿಗೆಲ್ಲ ನೀವು ಕುತ್ಕೋಬೇಡಿ ಬೇಗ ಡ್ರೈ ಆಗಬೇಕು ಅಂತ. ಸೊ ನಾರ್ಮಲಾಗೆ ಇರಿ, ಅದು ನೀಟಾಗಿ ಅಬ್ಸರ್ವ್ ಆಗಿ ಫುಲ್ಲು ಡ್ರೈ ಆಗುತ್ತೆ. ಸೊ ಆವಾಗ ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಪಾತ್ರೆಯಲ್ಲಿ ತಣ್ಣೀರೇ ತೊಗೊಳ್ಳಿ, ಬಿಸಿನೀರೇನು ಹಾಕೋದಕ್ಕೆ ಹೋಗ್ಬೇಡಿ. ಫುಲ್ಲು ತಣ್ಣೀರು ತೊಗೊಂಡು ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಈ ರೀತಿ ಒರೆಸ್ಕೋಬೇಕಾಗುತ್ತೆ. ಸೊ ಫುಲ್ಲು ಫೇಸ್ಗೆ ನೀಟಾಗಿ ಒರೆಸ್ಕೋಬೇಕು. ಈ ರೀತಿ ಬರುತ್ತೆ. ಅವಾಗವಾಗ ನೀರಲ್ಲಿ ನೆನೆಸ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಒರೆಸ್ಕೋತಾ ಬರಬೇಕು. ಇದಕ್ಕೆ ಫೇಸ್ ವಾಶ್ ಏನು ಮಾಡೋಕ್ಕೆ ಹೋಗಬೇಡಿ. ಅಂದರೆ ಫೇಸ್ ವಾಶ್ ಬರುತ್ತಲ್ವ, ಆ ಒಂದು ಲಿಕ್ವಿಡಲ್ಲಿ ಫೇಸ್ನ ವಾಶ್ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲಾಗಿ ಈ ರೀತಿ ಒಂದು ಫೇಸ್ನ ನೀರಲ್ಲೇ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನೀವು ವಾರ ಪೂರ್ತಿ ಮಾಡ್ಕೊಂಡು ಬಂದರೆ, ಅಂದರೆ ಮಾರ್ನಿಂಗ್ ಎದ್ದಾಗ ಈ ಒಂದು ಪೇಸ್ಟ್ನ ನೀವು ಅಪ್ಲೈ ಮಾಡಿದ್ರಿ ಅಂದರೆ ಫುಲ್ಲು 1 ವಾರದಲ್ಲೇ ತುಂಬ ಬ್ರೈಟಾಗಿ ಕಾಣಿಸ್ತೀರಾ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಫಂಕ್ಷನ್ ಇದೆ, ಔಟ್ಸೈಡ್ ಹೋಗಬೇಕು ಅಂದರೆ ಒಂದು 3 ದಿನದ ಮುಂಚೆ ಮಾಡಿದ್ರೆ ಸಾಕು. 3 ದಿನದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಒಂದು ರೆಮಿಡಿನ ಈಗ ಬೇಸಿಗೆ ಆಗಿರೋದ್ರಿಂದ ಬಿಸಿಲು ಟೈಮಲ್ಲಿ ಮಾಡಿ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಫೇಸ್ ಪ್ಯಾಕ್ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 1 ವಾರ ಪೂರ್ತಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಫೇಸ್ ಅಂತೂ ತುಂಬ ಬ್ರೈಟ್ ಮತ್ತು ವೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಸ್ಕಿನ್ನು ನೋಡ್ಬೋದು ಫುಲ್ಲು ಡಲ್ ಆಗಿತ್ತು. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಅಪ್ಲೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಸೊ ನೀವು ಕೂಡ ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಟ್ರೈ ಮಾಡಿ. ವಿತಿನ್ 7 ಡೇಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. 100ಗೆ 200% ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏಕೆಂದರೆ ಯಾವುದೂ ಕೂಡ ಕೆಮಿಕಲ್ ಪದಾರ್ಥನ ನಾನು ಯೂಸ್ ಮಾಡಿಲ್ಲ. ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸಲ್ಲೇ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಿದ್ದೀನಿ. ಸೊ ಸಖತ್ ವೈರಲ್ ಆಗಿರುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಫೇಸ್ ವೈಟ್ ಆಗಬೇಕು ಅಂತ ಇದ್ದರೆ ಸೊ ನೀವು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು. ಅಂದರೆ ಇನ್ನೊಂದು ವಿಚಾರ, ನಾನು ಅರಶಿನ ಪುಡಿ ತೋರಿಸ್ನಲ್ಲ, ಅದು ವೈಲ್ಡ್ ಟರ್ಮರಿಕ್ ಅರಶಿನ ಪುಡಿ ಆಗಿದ್ರೆ ಮಾತ್ರ ಈ ಒಂದು ರೆಮಿಡಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಅರಶಿನ ಪುಡಿ ಅಪ್ಲೈ ಮಾಡಬೇಡಿ. ನಾನು ಅದೇ ರೀತಿಯೇ ಅರಶಿನ ಪುಡಿ ಅಪ್ಲೈ ಮಾಡಿಬಿಟ್ಟು ನಾರ್ಮಲಾಗಿ ಸಾಂಬಾರಿಗೆ ಹಾಕ್ತಾರಲ್ಲ ಅದೇ ಒಂದು ಅರಶಿನ ಪುಡಿ ಅಪ್ಲೈ ಮಾಡಿಬಿಟ್ಟು ಫೇಸು ಫುಲ್ಲು ಟ್ಯಾನ್ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಈ ಒಂದು ವಿಚಾರನ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.